ಪುರುಷರೇಣಿಯನ್ನು ಹೃದಯ ಮಂದಿರದಲ್ಲಿ ಸ್ಮರಣೆಯನ್ನು ಮಾಡಿಕೊಂಡು ಕುಚ್ಚನೂರು ಗ್ರಾಮದಲ್ಲಿ ಪ್ರೌಢಶಾಲೆಯಲ್ಲಿ ಹಮ್ಮಿಕೊಂಡಿರತಕ್ಕಂಥ ಧ್ಯಾನ ಬೋಧನೆ ಕಾರ್ಯಕ್ರಮದಲ್ಲಿ ವೇದಿಕೆ ಮೇಲೆ ಉಪಸ್ಥಿತರಿರತಕ್ಕಂಥ ಮುಖ್ಯ ಗುರುಗಳನ್ನು ಮೊದಲುಗೊಂಡು ಎಲ್ಲ ಹಿರಿಯರನ್ನು ಮೊದಲುಗೊಂಡು ಶಿಕ್ಷಕರನ್ನು ಮೊದಲುಗೊಂಡು ನೆರೆದಿರುವಂಥ ಮುದ್ದು ವಿದ್ಯಾರ್ಥಿನಿಯರು ತಮಗೆಲ್ಲ ಶರಣಾರ್ಥಿಗಳು. ಇವತ್ತಿನ ದಿವಸ ನಮ್ಮ ಸ್ಕೂಲಿಗೆ ಯಾಕೆ ಬಂದೀವಿ ಅಂತಂದರೆ, ಭಾಳಷ್ಟು ಮಂದಿಗೆ ಈ ತಿನ್ನುವಂಥ ಆಹಾರ ಸರಿ ಇರಲಾರ್ದಕ್ಕೆ ಜ್ಞಾಪಕದ ಶಕ್ತಿಯು ಕಡಿಮೆ ಆಗಕತ್ತದ, ಮೇಲಿನ ಮೇಲೆ ಆರೋಗ್ಯದ ಸಮಸ್ಯೆಗಳು ಜಾಸ್ತಿ ಆಗಾಕತ್ತಾವ. ಹೌದಿಲ್ಲ? ಎಷ್ಟು ಮಂದಿಗೆ ಆಗಾಕತ್ತದ? ಎಲ್ಲರೂ ಕೈ ಎತ್ತಿರೋದಕ್ಕೆ, ಒಬ್ಬರಲ್ಲ ಎಲ್ಲರೂ ಕೈ ಎತ್ತಿರೋದು ಗೊತ್ತದ, ಕೈ ಬಿಡ್ರಿ. ಯಾಕಂದರೆ ತಿನ್ನುವಂಥ ಆಹಾರ ಸರಿ ಇಲ್ಲ ಅಂತಂದ ಮೇಲೆ ಆರೋಗ್ಯದ ಸಮಸ್ಯೆ ಹೆಚ್ಚಾಗಿ ಕಡಿಮೆ ಆಗೋದು ಸಹಜ. ಅದಕ್ಕೆ ಸ್ವಾಮಿ ವಿವೇಕಾನಂದರು ಒಂದು ಮಾತನ್ನು ಹೇಳ್ತಾರೆ, ಯಾವ ವ್ಯಕ್ತಿ ಪ್ರತಿ ದಿವಸ ತನ್ನೊಂದಿಗೆ ತಾನು ಇರುವುದಿಲ್ಲ, ಜೀವನದಲ್ಲಿ ಏನೂ ಸಾಧನೆ ಮಾಡೋಕ್ಕಾಗುವುದಿಲ್ಲ, ಅಷ್ಟೇ ಅಲ್ಲದೆ ಆರೋಗ್ಯದ ಸಮಸ್ಯೆಗಳು ಮೇಲಿನ ಮೇಲೆ ಉಂಟಾಕೋತ ಹೋಗ್ತಾವ ಅಂತ ಹೇಳ್ತಾರೆ ಅವರು. ಅಂದ್ರೆ ಸರ್ ನಾವು ಬೇರೆಯವ್ರ ಜೊತೆಗೆ ಇದೀವನ್ರಿ, ನಮ್ಮ ಕಾಲ ಮೇಲೆ ನಾವು ಇದೀವಲ್ಲ ಅಂದರೆ ನಿನ್ನ ಆತ್ಮದ ಜೊತೆಗೆ ಇರಬೇಕು ಅಂತ ಹೇಳ್ತಾರೆ ಅವ್ರು. ಆತ್ಮ ಜೊತೆಗೆ ಇರುವಂತಂದ್ರೆ ನಿಮ್ಮ ಸ್ಕೂಲ್ನಾಗ ವಾರಕ್ಕೊಮ್ಮೆ ಶನಿವಾರಕ್ಕೊಮ್ಮೆ ಧ್ಯಾನ ಮಾಡಿಸ್ತಾರೆ. ಧ್ಯಾನ ಕುಂದ್ರೆ ಹೆಂಗೆ ಕುಂದಿರ್ತೀರಿ? ಹೆಂಗೆ ಕುಂದಿರ್ತಾರೆ ಧ್ಯಾನಕ್ಕೆ? ಪದ್ಮಾಸನ. ಹಾಂ, ಹಿಂಗೆ ಕುಂದಿರ್ತಿರಲ್ಲ, ಇದು ಚಿನ್ಮುದ್ರೆ ಹಾಕೊಂಡು ಕುಂದಿರ್ತೀರಿ. ಇದು ಸ್ಕೂಲ್ನೊಳಗೆ ಮಾಡಿಸುವಾಗ ಹಿಂಗೆ ಕುಂತ್ಕೊಳ್ರಿ. ಹಿಂಗೆ ಯಾಕೆ ಕುತ್ಕೋತ ಬಂದರು ಅಂತಂದರೆ, ನಮ್ಮ ಭಾರತ ದೇಶದ ಋಷಿಮುನಿಗಳು, ಸಂತರು, ಶರಣರು ಧ್ಯಾನಕ್ಕೆ ಕುತ್ಕೋಬೇಕಾದ್ರೆ ಇದೇ ಭಂಗಿಗಳು ಕುತ್ಕೊಳ್ತಾರೆ. ಯಾಕೆ ಮಹಾತ್ಮರೆಲ್ಲ ಹಿಂಗೆ ಕುಂದಿರ್ತಾರೆ ಅಂತಂದರೆ, ಬಂದಿರುವಂಥ ವಿಶ್ವಶಕ್ತಿ ನನಗೆ ಬೇಡ, ಜಗತ್ತಿಗೆ ಒಳ್ಳೆಯದಾಗಲಿ ಅಂತ ಕೈ ಬೆರಳುಗಳ ಮುಖಾಂತರವಾಗಿ ಹೊರಗಡೆ ಹಾಕ್ತಾರೆ ಅವರು. ಬಂದಿರುವಂಥ ವಿಶ್ವಶಕ್ತಿಯನ್ನು ಹಿಂಗೆ ಕುಂದ್ರೋದ್ರಿಂದ ಏನಾಗ್ತದೆ, ಹೊರಗಡೆ ಹೋಗಿಬಿಡ್ತದೆ ಬಂದಿರುವಂಥ ಶಕ್ತಿ. ಈಗ ಮೊದಲು ನಮ್ಗೆ ಚಲೋ ಆಗೋಲ್ತೀವಿ, ನಾವೇನು ಹೊರಗೆ ಹಾಕೋದು? ಆ ಬಂದಿರುವಂಥ ಶಕ್ತಿ ನಮ್ಮನ್ನು ಕಟ್ಕೋಬೇಕಲ್ಲ. ಅದಕ್ಕೆ ನಾವು ಹೇಳುವಂಥ ಧ್ಯಾನದ ಬಗ್ಗೆ ಹೆಂಗೈತೆ ಅಂದರೆ, ಎರಡೂ ಕೈ ಬೆರಳುಗಳನ್ನು ಒಂದ್ರೊಂದು ಸೇರಿಸ್ಕೊಡ್ರಿ. ಕೈ ಬೆರಳುಗಳನ್ನು ಸೇರಿಸ್ಕೊಡ್ರಿ. ಹಾಂ, ಕೈ ಬೆರಳುಗಳನ್ನು ಸೇರಿಸ್ಕೊಂಡು ಕಣ್ಣಿಗೆ ಸ್ಪೆಕ್ಟ್ ಹಾಕೊಂಡ್ರೆ ಸ್ಪೆಕ್ಟ್ಗಳನ್ನು ತೆಗೆದಿಟ್ಕೊಡ್ರಿ. ಕೈ ಬೆರಳುಗಳನ್ನು ಸೇರಿಸಿ ಆರಾಮ್ ಕೂತ್ಕೊಡ್ರಿ. ಕೆಳಗೆ ತೊಡಿ ಮೇಟ್ಕೊಡ್ರಿ ಕೆಳಗೆ. ಹಾಂ, ಈಗ ಕೈ ಕೆಲಸ ಬಂದಾತು, ಕೈ ಕಟ್ಟಿ ಹಾಕಿದ್ರಿ. ಈಗ ಕಾಲು ಕೆಲಸನೂ ಬಂದಾಗೈತಿ, ಕಾಲು ಕ್ರಾಸ್ ಕಾಲಾಗಿಬಿಟ್ಟವ. ಹೌದಾ? ಹಿಂಗೆ ಕೆಳಗಡೆ ಕೂತಾಗ ಹಿಂಗೆ ಕೂತ್ಕೊಳ್ರಿ. ಇನ್ನು ಡೆಸ್ಕ್ ಮೇಲೆ ಕೂತಾಗ, ಮನೆಯಾಗ ಕುರ್ಚಿ ಮೇಲೆ ಕೂತಾಗ ಕ್ರಾಸ್ ಕಾಲುಗಳನ್ನು ಹಾಕೊಳ್ಳೋದು, ಒಂದು ಕಾಲ ಕಡೆ ಒಂದು ಕಾಲ ಕಡೆ, ಕತ್ರಿಗಾಲ ಅಂತಿರಲ್ಲ, ಹಂಗಾಗಿ ಕೂತ್ಕೊಳ್ಳೋದು. ಕೈ ಕೆಲಸ ಬಂದಾತು, ಕಾಲು ಕೆಲಸನೂ ಬಂದಾತು. ಈಗೇನು ಮಾಡಾಕತ್ತ ಕೆಲಸ? ಕಣ್ಣು ನೋಡಾಕತ್ತಾವ. ಹೌದಿಲ್ಲ? ಬಾಯಿ ಸುಮ್ಮ ಬಂದೈತಿ, ನಂದಷ್ಟ ಮಾತಾಡಕತ್ತೈತಿ ಇಲ್ಲಿ, ನಿಮ್ಮ ಬಾಯಿ ಬಂದೈತಿ ಅದ್ರಾಗ. ಹೌದಿಲ್ಲ? ಹಾಂ, ಈ ಕಣ್ಣು ಮುಚ್ಕೊಂಡು ಎರಡೂ ಹುಬ್ಬುಗಳ ಮಧ್ಯೆ ಅಂದರೆ ಗಂಧ ಹಸ್ತಿರಲ್ಲ, ಇಲ್ಲಿ ನೋಡ್ಕೋತ ಕುಂದಿರ್ಬೇಕು. ಇಲ್ಲಿ ನೋಡ್ಕೋತ ಕೂತಾಗ ಏನಾಗ್ತದೆ, ಇಲ್ಲಿ ನೋಡ್ಕೋತ ಕೂತಾಗ ಕಣ್ಣು ಮುಚ್ಚಿ ಇಲ್ಲಿ ನೋಡ್ತಿರ್ಬೇಕು, ಇಲ್ಲಿ ಲಕ್ಷ ಇಲ್ಲಿ ಕೊಡಬೇಕು. ಇಲ್ಲಿ ಕೊಟ್ಟಾಗ ಏನಾಗ್ತದೆ, ಒಂದಿಷ್ಟು ಆಲೋಚನೆಗಳು ಬರ್ತಾವೆ, ವಿಚಾರಗಳು ಬರ್ತಾವೆ ತಲೆ ಒಳಗೆ. ಆ ವಿಚಾರಗಳು ಬರುವುದು ಬರಲವು, ಅವನ ವಿಚಾರಗಳು ಅಲ್ಲೇ ನಿಲ್ಲಿಸಬೇಕು ಮತ್ತು ಉಸಿರಾಟ ಮೇಲೆ ಲಕ್ಷ ಕೊಡ್ಬೇಕು. ಎಲ್ಲರೂ ಉಸಿರಾಡಕತ್ತಿರಲ್ಲ, ಉಸಿರಾಟ ನಡೆಯಕತ್ತಿಲ್ಲ ಎಲ್ಲರದು. ಆ ಸುಮ್ಮನೆ ಒಳಗೆ ಹೋಗುವಂಥ ಉಸಿರು, ಹೊರ ಬರುವಂಥ ಉಸಿರು, ಅದನ್ನು ಸುಮ್ಮನೆ ಕಣ್ಣು ಮುಚ್ಕೊಂಡು ಲಕ್ಷ ಕೊಟ್ಕೊಂಡು ಅದ್ರ ಕಡೆ ಲಕ್ಷ ಕೊಟ್ಟುಬಿಟ್ರೆ ಸಾಕು, ಅದ ಒಂದು ಧ್ಯಾನ ಅನಿಸ್ಕೊಳ್ತದೆ. ಕಣ್ಣು ಮುಚ್ಚಿ ಯಾವುದೇ ದೇವರ ನಾಮಸ್ಮರಣೆ ಮಾಡುವಂಗಿಲ್ಲ, ಯಾವುದೇ ಓಂಕಾರನೂ ಹೇಳುವಂಗಿಲ್ಲ. ಸುಮ್ಮನೆ ಉಸಿರಾಟವೇ ದೇವರು, ಉಸಿರಾಟವೇ ಗುರು. ಒಂದು 5 ನಿಮಿಷ ಮಾಡೋಣ. ಕಣ್ಣು ಮುಚ್ಚ್ರಿ, ಎರಡು ಕೈ ಬೆರಳನ್ನು ಜೋಡಿಸ್ರಿ. ಆಯ್ತು ಸರ್, ಅದು ಆಗತ್ರಿ. ಕೊಳಲು ವಾದನವನ್ನು ಆರಿಸುತ್ತಾ ನಿಮ್ಮ ಗಮನ ಉಸಿರಾಟದ ಮೇಲೆ ಇರಲಿ. ಉಸಿರಾಟವು ಸರಳವಾಗಿರಲಿ. ಸುಮ್ಮನೆ ಉಸಿರು ತನ್ನ ಪಾಡಿಗೆ ತಾನು ಒಳಗಡೆ ಹೋಗ್ತಾ ಇದೆ, ಹೊರಗಡೆ ಬರ್ತಾ ಇದೆ. ಪ್ರತಿಯೊಂದು ಶ್ವಾಸವನ್ನು ಗಮನವಿಟ್ಟು ಆನಂದಿಸಿ. ಕ್ರಮೇಣವಾಗಿ ಉಸಿರು ನಿಧಾನ ಆಗ್ತಾ ಬಂದ ಹಾಗೆ ಎರಡು ಹುಬ್ಬುಗಳ ಮಧ್ಯೆ ಕಾಣುವಂತಹ ಕತ್ತಲು ಹೋಗಿ ಕೆಲವರಿಗೆ ಬೆಳಕು ಕಾಣ್ತದೆ, ಬೇರೆ ಬೇರೆ ಬಣ್ಣಗಳು ಕಾಣ್ತವೆ. ಏನು ಕಾಣ್ತದೆ ಅದನ್ನು ನೋಡ್ತಾ ಆನಂದಿಸ್ತಾ ಹೋಗೋಣ. ನಾಳೆ ಅಮಾವಾಸ್ಯೆ ಇರುವುದರಿಂದ ಕೆಲವರಿಗೆ ಆದಷ್ಟು ಬೇಗನೆ ಧ್ಯಾನ ಹೊಡೆದು ಕಾಣುವಂತಹ ಕತ್ತಲು ಹೋಗಿ ಬೆಳಕು ಕಾಣ್ತದೆ. ಮನಸ್ಸು ಸಂಪೂರ್ಣ ಶಾಂತಗೊಳ್ತಾ ಇದೆ. ಕೆಲವರಿಗೆ ಆಲೋಚನೆಗಳು ಬರುವುದು ಸಹಜ. ಆಲೋಚನೆಗಳು ಬರ್ತಾನೆ ಇರಲಿ, ಆ ವಿಚಾರಗಳನ್ನು ಅಲ್ಲಿಯೇ ನಿಲ್ಲಿಸಿ ನಿಮ್ಮ ಗಮನವನ್ನು ಮೂಗಿನ ಮೇಲೆ ತೆಗೆದುಕೊಂಡು ಬನ್ನಿ. ಮೂಗಿನ ಒಳ ಹೋಗುವಂಥ ಉಸಿರು, ಹೊರಬರುವಂಥ ಉಸಿರನ್ನೇ ಗಮನವಿಟ್ಟು ಆನಂದಿಸಿ. ಉಸಿರಾಟವೇ ದೇವರು, ಉಸಿರಾಟವೇ ಗುರು. ಮನಸ್ಸಿನಲ್ಲಿ ಯಾವುದೇ ದೇವರ ನಾಮಸ್ಮರಣೆ ಬೇಡ, ಯಾವುದೇ ಮಂತ್ರ ಪಠಣ ಬೇಡ.
ಪ್ರತಿಯೊಂದು ಶ್ವಾಸವನ್ನು ಗಮನವಿಟ್ಟು ಆನಂದಿಸಿ. ಮನಸ್ಸು ಶಾಂತವಾಗಿ ಕೇವಲ 5 ನಿಮಿಷ ನಮ್ಮೊಂದಿಗೆ ನಾವಿರುವಂತಹ ಸರಳ ಧ್ಯಾನದಲ್ಲಿ ತೊಡಗಿಕೊಂಡಿದ್ದೇವೆ. ನಿಮ್ಮ ಗಮನ ಕೇವಲ ಉಸಿರಾಟದ ಮೇಲಿರಲಿ. ಕೆಲವರಿಗೆ ಬೇರೆ ಬೇರೆ ಬಣ್ಣಗಳು ಬೆಳಕು ಕಾಣ್ತಾ ಇದೆ, ಕೆಲವರಿಗೆ ದೇವರ ವಿಗ್ರಹಗಳು ಕಾಣ್ತವೆ. ಏನು ಕಾಣ್ತಾ ಇದೆ ಸಂಪೂರ್ಣವಾಗಿ ನೋಡ್ತಾ ಹೋಗ್ತೀವಿ. ಕೇಳುವಂಥ ಕೊಡಲು ಮಾತನವನ್ನು ಆಲಿಸುತ್ತಾ ಈ ಶಾಲೆಯ ಪ್ರಕೃತಿಯ ವಾತಾವರಣದಲ್ಲಿ ನಾವು ನೀವೆಲ್ಲ ಒಟ್ಟಾಗಿ ಧ್ಯಾನವನ್ನು ಮಾಡ್ತಾ ಇದ್ದೇವೆ. ಎಲ್ಲರೂ ಸೇರಿ ಮಾಡುವಂಥ ಈ ಸಾಮೂಹಿಕ ಧ್ಯಾನದಿಂದ ಮನಸ್ಸು ಸಂಪೂರ್ಣ ಶಾಂತಗೊಳ್ತಾ ಇದೆ. ನಮ್ಮಲ್ಲಿರುವಂಥ ನಕಾರಾತ್ಮಕ ಶಕ್ತಿಗಳನ್ನು ತೊಲಗಿಸಿ ಸಕಾರಾತ್ಮಕ ಶಕ್ತಿಗಳನ್ನು ತಿಳಿದುಕೊಳ್ತಾ ಇದ್ದೇವೆ. ಕೇವಲ ಉಸಿರಾಟದಲ್ಲಿ ಇರೋಣ. ಪ್ರತಿಯೊಂದು ಶ್ವಾಸ ಒಳ ಹೋಗುವಂಥ ಉಸಿರು, ಹೊರಬರುವಂಥ ಉಸಿರು. ಕೊನೆಯ 1 ನಿಮಿಷ ನಾವು ಮಾಡ್ತಾ ಇರುವಂಥದ್ದು ಆನ ಅಪಾನ ಸತಿ ಧ್ಯಾನ. ಉಸಿರಾಟ ಸರಳವಾಗಿರಲಿ. ತನ್ನ ಪಾಡಿಗೆ ತಾನು ಒಳ ಹೋಗ್ತಾ ಇದೆ, ಹೊರ ಬರ್ತಾ ಇದೆ. ಜೋರು ಉಸಿರು ತಗೊಳ್ಳೋದು, ಜೋರು ಉಸಿರು ಬಿಡೋದು ಮಾಡಬಾರದು. ಮನಸ್ಸು ಸಂಪೂರ್ಣ ಶಾಂತವಾಗ್ತಾ ಇದೆ. ಕೊನೆಯ 10 ಸೆಕೆಂಡ್ಗಳು ನಿಮ್ಮ ಗಮನ ಕೇವಲ ಉಸಿರಾಟದ ಮೇಲಿರಲಿ. ಐದು, 4, 3, 2, 1 0. ಕಟ್ಟಿರುವಂಥ ಕೈಗಳನ್ನು ಬಿಡಿಸಿ ನಮಸ್ಕಾರ ಮುದ್ರೆಯಲ್ಲಿ ಕುಳಿತುಕೊಳ್ಳಿ. ಕಣ್ಣುಗಳು ಹಾಗೆ ಮುಚ್ಚಿರಲು. ಕೈಗಳನ್ನು ಬಿಡಿಸಿ ನಮಸ್ಕಾರ ಮುದ್ರೆಯಲ್ಲಿ ಕುಳಿತುಕೊಳ್ಳಿ. ದೀರ್ಘವಾದ ಉಸಿರನ್ನು ತೆಗೆದುಕೊಂಡು ಉಸಿರನ್ನು ಬಿಡುತ್ತಾ ಎಲ್ಲರೂ ಒಟ್ಟಿಗೆ ಓಂಕಾರ ಹೇಳೋಣ 3 ಸಾರಿ. ಕೈಗಳನ್ನು ಬಿಡಿಸಿ ಕಣ್ಣುಗಳ ಮೇಲೆ ಇಟ್ಟುಕೊಳ್ಳಿ. 5 ಸೆಕೆಂಡ್ಗಳಲ್ಲಿ 5, 4, 3, 2, 1 0. ಇದೀಗ ಕೈಗಳನ್ನು ಕಣ್ಣು ಮುಂದೆ ತೆಗೆದುಕೊಂಡು ಬನ್ನಿ. ಸ್ವಲ್ಪ ಹತ್ತಿರದಲ್ಲಿ ಕಣ್ಣು ಬಿಟ್ಟ ತಕ್ಷಣದಲ್ಲಿ ನಿಮ್ಮ ಕೈಲಿರುವಂಥ ರೇಖೆಗಳನ್ನು ನೋಡಬೇಕು. ಜೋರಾಗಿ ಚಪ್ಪಾಳೆ ತಟ್ಟಿ. ನಿಜ 5-16 ವರ್ಷನವ್ರು ಇರ್ತೀರಿ. ಕನಿಷ್ಠ ಒಂದು 20 ನಿಮಿಷ ಆದರೂ ಸಹಿತ ಬೆಳಗ್ಗೆ ಎದ್ದ ತಕ್ಷಣದೊಳಗೆ 1 ಲೋಟ ನೀರು ಕುಡಿದು ಅಲ್ಲೇ ಹಾಸಿಗೆ ಕುತ್ಕೊಂಡ್ಬಿಡೋದು. ನಿಮ್ಮ ಮನೆಯಾಗ ಅಪ್ಪ ಅಮ್ಮ ಯಾರಿಗಾದ್ರೂ BP ಶುಗರ್ ಇತ್ತು ಅಂದ್ರೆ ಅವ್ರವ್ರ ವಯಸ್ಸಿಗೆ ತಕ್ಕಾಗೆ ಇಷ್ಟು ನಿಮಿಷ ಮಾಡಬೇಕು ಅಂತ ಹೇಳಬೇಕು ಅವರಿಗೂ ಸಹಿತ. ಸುಮ್ಮನೆ 48 ದಿವಸ ಈ ಧ್ಯಾನ ಮಾಡಿರಿ, ನಿಮ್ಮಲ್ಲಿ ಆಗುವಂಥ ಬದಲಾವಣೆಗಳನ್ನು ನೋಡಿರಿ. ಮನಸ್ಸು ಚಂಚಲ ಆಗ್ತಿರ್ತದೆ. ಓದಿದ ಅಭ್ಯಾಸ ತಲೆಗೆ ಹತ್ತಾ ಇರೋಂಗಿಲ್ಲ. ಮೇಲಿಂದ ಮೇಲೆ ಜ್ವರ ಬರುವುದು, ನೆಗಡಿ ಬರುವುದು, ಕೈಕಾಲು ಹರಿಯುವುದು, ಮೈಕೈ ನೋವು, ಎಲ್ಲ ನೋವುಗಳಿಗೆ ರಾಮಬಾಣ ಇದು ಒಂದು ಧ್ಯಾನ. ಅದರಲ್ಲಿ ವಿಶೇಷವಾಗಿ ಹೆಣ್ಣು ಮಕ್ಕಳಿಗೆ ಭಾಳ ಜಲ್ದಿ ಧ್ಯಾನ ಉಳಿತದೆ.
ತಮಗೆಲ್ಲ ಗೊತ್ತದೆ, ರಾಮಕೃಷ್ಣ ಪರಮಹಂಸರು ದೇವಿಯನ್ನು ಆರಾಧನೆ ಮಾಡಬೇಕಾಗಿತ್ತು ಅಂತಂದರೆ ಸ್ವತಃ ಹೆಣ್ಣು ಮಗಳಾಗಿ ಸೀರೆ ಉಟ್ಟುಕೊಂಡು ಬೋಳಿಗಳನ್ನು ತೊಟ್ಟುಕೊಂಡು ಪೂಜೆಯನ್ನು ಮಾಡ್ತಿದ್ರಂತೆ ರಾಮಕೃಷ್ಣ ಪರಮಹಂಸರು. ಹಾಗಾಗಿ ಈ ಧ್ಯಾನವನ್ನು ಶ್ರದ್ಧೆಯಿಂದ ಯಾರು ಮಾಡ್ತೀರಿ ಅವರೆಲ್ಲ ಇಚ್ಛೆಗಳು ಕೂಡ ಈಡೇರ್ತಾವೆ. ಸುಮ್ಮನೆ 48 ದಿವಸ ಒಂದು ಏನಾದರೂ ಸಂಕಲ್ಪ ಇಟ್ಕೊಂಡು ಮಾಡಿ ನೋಡ್ರಿ, ನಿಮ್ಮಲ್ಲಿ ಆಗುವಂಥ ಬದಲಾವಣೆಗಳು. ನಾಳೆ ಅಮಾವಾಸ್ಯೆ, ಮುಂದಿನ ಅಮಾವಾಸ್ಯೆವರೆಗೆ 30 ದಿವಸ ಆಗ್ತದೆ. ಆ ಕಡೆ ಒಂದು ಹುಣ್ಣಿಮೆ ತನ 45 ದಿವಸ ಆಗಿಬಿಡುತ್ತೆ. ಮಾಡ್ತೀರೆಲ್ಲರೂ? ಮಾಡಿ ನೋಡ್ರಿ. ಬೆಳಗ್ಗೆ ಒಂದು ಅರ್ಧ ತಾಸು, ಸಾಯಂಕಾಲ ಒಂದು ಅರ್ಧ ತಾಸು ಮಾಡಿ ಒಂದಿಷ್ಟು ಓದ್ಕೋತ ಕುಂದ್ರಿ. ಇಷ್ಟು ದಿವಸ ಓದಿದ್ದೇ ಬೇರೆ, ಇನ್ನು ಮೇಲೆ ಓದುವಂಥ ಹೆಂಗೆ ಆಗ್ತದೆ ನೋಡ್ರಿ.